ಒಂದಾಗುವ ಮನಸ್ಸುಗಳಿಲ್ವೋ, ಇಲ್ಲ ಇವರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ನಾಯಕತ್ವದ ಕೊರತೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಯಕತ್ವ ಸಾಕಷ್ಟು ಇದೆ ನಮ್ಮಲ್ಲಿ, ಆದರೆ ಕೊರತೆ ಇದೆ. ಶಾಸಕರುಗಳಿದ್ದಾರೆ, ಅದು ನಾಯಕರಿಲ್ಲ. ಶಾಸಕರಿಗೂ ನಾಯಕರಿಗೂ ಬಹಳ ವ್ಯತ್ಯಾಸ ಇದೆ. ನಾಯಕರಾದವನು ಅವನ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡ್ತಾನೆ. ಶಾಸಕರಾದವರು ಸದನಕ್ಕೆ ಬರ್ತಾರೆ, ಹೋಗ್ತಾರೆ. ಇಲ್ಲಿ ನಮ್ಮಲ್ಲಿ ಇಂತಹ ಧ್ವನಿಗಳನ್ನು ಎತ್ತುವಂಥ ಸಂಖ್ಯೆ ಜಾಸ್ತಿ ಆಗಬೇಕು. ನೀವು ಬೆಂಗಳೂರಲ್ಲಿ ಕಲಾಪ ನಡೆದ್ರು ನೋಡಿ, ಹಳೆ ಮೈಸೂರು ಭಾಗದವರೇ ಜಾಸ್ತಿ ಮಾತಾಡ್ತಾರೆ. ಪದೇ ಪದೇ ನೀವು ಮಾತಾಡ್ತೀರಿ, ನೀವು BR ಪಾಟೀಲ್ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, HK ಪಾಟೀಲ್ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, MD ಪಾಟೀಲ್ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಯಾರು ಒಂದಷ್ಟು ಜನ, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಲಕ್ಷ್ಮಣ್ ಸವದಿ ಅವರು, 4-5 ಜನ ಬೆರಳೆಣಿಕೆಯಷ್ಟು ಜನ ಶಾಸಕರು ಬಿಟ್ರೆ ಬೇರೆ ಯಾರು ಕೂಡ ಬಾಯಿ ತೆಗೆಯೋದೇ ಇಲ್ಲ. ಬೆಂಗಳೂರಲ್ಲಾಗಿರ್ಬೋದು, ಬೆಳಗಾವಿಯಲ್ಲಿ ಈ ಬಾರಿನೂ ಕೂಡ ಅಧಿವೇಶನ ಆರಂಭ ಆದ ತಕ್ಷಣ ಉತ್ತರ ಕರ್ನಾಟಕದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಮತ್ತೆ ಯಥ ಪ್ರಕಾರ ಹಳೆ ಮೈಸೂರು ಭಾಗದವರೇ ಶುರು ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಭಾಗದಲ್ಲಿರುವಂತಹ ಶಾಸಕರಿಗೆ, ಈ ಭಾಗದಲ್ಲಿ ಸೆಷನ್ ಆದ್ರೂ ಕೂಡ ಈ ವಿಚಾರ ಭಾಗದಲ್ಲಿ ಜನ ಮುಗ್ಧರು. ಯಾರನ್ನ ಆಯ್ಕೆ ಮಾಡಬೇಕು, ಯಾರು ನಮ್ಮ ಧ್ವನಿಯನ್ನು ಎತ್ತಾರೆ, ಅವ್ರ ಬಗ್ಗೆ ಬೆಂಬಲ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಇದು ಅಮಾಯಕತನ ಇದೆ ಪಾಪ. ಹಾಗಾಗಿ ಆ ಮುಗ್ಧ ಜನ ಸರಿಯಾದ ಜನರನ್ನು ಆಯ್ಕೆ ಮಾಡಿ ಕಳಿಸುವಂತ ಕೆಲಸ ಅವರು ಕೂಡ ಮಾಡಬೇಕಾಗುತ್ತೆ. ಸರ್, ನಾನು ನೇರವಾಗಿ ಪ್ರಶ್ನೆ ಬಂದ್ಬಿಡ್ತೀನಿ ಸರ್. ಉತ್ತರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಡೋದಷ್ಟಕ್ಕೆ ಬಹಳಷ್ಟು ಕೆಲಸಗಳಿದ್ವು. ಅದು ಮಾದಾಯಿ ವಿಚಾರ ಆಗಿರ್ಬೋದು, ಕಳಸಾ ಬಂಡೂರು ವಿಚಾರ ಆಗಿರ್ಬೋದು, ಕೃಷ್ಣ ವಿಚಾರದಲ್ಲಾಗಿರ್ಬೋದು. 2 ಬಾರಿ ಅವಕಾಶ ಕೊಟ್ಟರು ಕೂಡ ಸಿದ್ದರಾಮಯ್ಯ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿಲ್ಲ. ಇಲ್ಲ, ಸಿದ್ದರಾಮಯ್ಯನವ್ರು ತಪ್ಪಿಲ್ಲ. ಕೇಂದ್ರ ನಮ್ಗೆ ಸಹಾಯಕ್ಕೆ ಬರ್ತಾ ಇಲ್ಲ, ಕೇಂದ್ರ ಅಡ್ಡಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಜನ ಹೋರಾಟ ಮಾಡಿದ್ದಾರೆ, ಆದ್ರೆ ಕೇಂದ್ರ ನಮ್ಗೆ ಸಹಕಾರಕ್ಕೆ ಬರ್ತಾ ಇಲ್ಲ. ಅಲ್ಲ, ಕೇಂದ್ರ ಅಂದ್ರೆ ಯಾವ ರೀತಿ ಸಹಕಾರಕ್ಕೆ ಬರ್ತಿಲ್ಲ? ಈಗ ಕಾನೂನು ವ್ಯಾಜ್ಯಗಳು ಕೂಡ ಇದ್ದಾವೆ, ಹಣಕಾಸಿನ ಸಮಸ್ಯೆಗಳಿದ್ದಾವೆ. ಈಗ ನಡೆಯುವಂತ ಕಾಮಗಾರಿಗಳಿಗೆ ಹಣ ಕೊಡ್ತಾ ಇಲ್ಲ ಕೇಂದ್ರ. ನಮ್ಮಲ್ಲಿ ಸ್ವಲ್ಪ ಹಣ ತೊಂದರೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕೇಂದ್ರದಿಂದ ನಮಗೆ ಸಿಗಬೇಕಾದಂಥ ಅನುದಾನ ಸಿಗ್ತಾ ಇಲ್ಲ. ಕೇಂದ್ರದಿಂದ ನಮಗೆ ಸಿಗ್ಬೇಕಾದಂತ ಅನುದಾನ ಸಿಗ್ತಿಲ್ಲ, ಸಹಕಾರ ಸಿಗ್ತಿಲ್ಲ ಅಂತ ಹೇಳಿದ್ರೆ ನಾವು ಕೇಂದ್ರದ ಜೊತೆ ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ ಸರ್? ನೋಡ್ರಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಆಗಿದ್ರು ಕೂಡ ನಾವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದು ಅದನ್ನು ಪರಿಗಣಿಸಿ ನ್ಯಾಯ ಕೊಡಬೇಕು, ಪ್ರತಿ ರಾಜ್ಯಕ್ಕೆ ಕೊಡಬೇಕು. ಆವಾಗ ಒಕ್ಕೂಟ ವ್ಯವಸ್ಥೆ ಕಟ್ಟಾಗ್ತದೆ. ಇವತ್ತು ಒಕ್ಕೂಟ ವ್ಯವಸ್ಥೆ ಮೇಲೆ ದೊಡ್ಡ ಪ್ರಹಾರ ನಡೆದಿದೆ. ನಮಗೆ ಬೇಕಾದಂಥ ರಾಜ್ಯಗಳಿಗೆ ಹಣ ಕೊಡೋದು, ಬೇಡದಂಥ ರಾಜ್ಯಗಳಿಗೆ ಹಣ ಕೊಡೋದಿಲ್ಲ. ಇದು ಪಕ್ಷಪಾತದ ಧೋರಣೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಸರ್, ಮುಖ್ಯಮಂತ್ರಿ ಯಾಕಂದ್ರೆ ಬೇರೆ ಯಾವ ಮುಖ್ಯಮಂತ್ರಿ ಅವ್ರಿಗೂ ಕೂಡ 2 ಬಾರಿ ಅವಕಾಶ, ಅದು 5 ವರ್ಷ ಕಂಪ್ಲೀಟ್ ಮಾಡುವಂತ ಅವಕಾಶ ಸಿಗ್ಲಿಲ್ಲ. 2013ರಿಂದ 18 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವಕಾಶ. ಈಗ 2023ರಲ್ಲಿ 2.5 ವರ್ಷ ಕಂಪ್ಲೀಟ್ ಮಾಡಿದ್ರು. ಒಟ್ಟಾರೆ 7.5 ವರ್ಷಗಳ ಕಾಲ ಸುದೀರ್ಘವಾದಂತಹ ಅವಕಾಶ ಸಿಕ್ತು. ಇಂಥ ಟೈಮಲ್ಲಿ ಉತ್ತರ ಕರ್ನಾಟಕದ ಭಾಗದ ಶಾಸಕರು ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಭಾಗದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸೋದು ಕಷ್ಟ ಆಗ್ತಿತ್ತ? ನೀರಾವರಿ ಅಷ್ಟೇ ಅಲ್ಲ, ಶಿಕ್ಷಣ ಇದೆ, ಆರೋಗ್ಯ ಇದೆ, ಇನ್ನು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಈಗ ಮೊದಲು ನಾನು ಹೇಳಿದಾಗೆ ಶಿಕ್ಷಣದ ಬಗ್ಗೆ, ಈಗ ನಮ್ಮಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ 93ರಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಬೋಧಕರು. ಅಂಥ ಯೂನಿವರ್ಸಿಟಿಗಳು ಇಟ್ಟುಕೊಂಡು ನಮ್ಮ ಮಕ್ಕಳು ಸ್ಪರ್ಧೆ ಮಾಡೋಕ್ಕೆ ಸಾಧ್ಯ. ಮೊದಲು ಶಿಕ್ಷಣಕ್ಕೆ ಹೆಚ್ಚು ಅನುದಾನ ಕೊಡಬೇಕು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದು ಆಗ್ತಾ ಇಲ್ಲ. ಈಗ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೀಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ.